ಇವಾಗ ನೀವು ಜೋರಾಗಿ ಚಪ್ಪಾಳೆ ಹೊಡೆದ್ರೆ ನನ್ನ ಕಷ್ಟನ ಹೇಳ್ಕೊಳಕ್ ಶುರು ಮಾಡ್ತೀನಿ. ದಯವಿಟ್ಟು ಸರ್ರು ಇಲ್ಲೇ ಕೂತಿದ್ದಾರೆ, ದಯವಿಟ್ಟು ಗಂಡ್ ಮಕ್ಳೆಲ್ಲ ನಮ್ ಕಡೆ ಒಂಚೂರು ಗಮನ ಹರಿಸಿ. ಅಣ್ಣ ಮಾತೆತ್ತಿದ್ರೆ ಸರ್, ಮದುವೆ ಆಗಿ 3 ತಿಂಗಳಾಗಿದೆ ಸರ್, ಮದುವೆ ಆಗಿ 3 ತಿಂಗಳಾಗಿದೆ ಸರ್. ತಂದೆ ತಲೆ ಹೊಡಿತಾನೆ, ತಾಯಿ ಬೆಣ್ಣು ಹೊಡಿತಾಳೆ, ಮೇಷ್ಟ್ರು ಕೈ ಹೊಡಿತಾನೆ. ನಾನ್ ಹೆಂಡ್ತಿ ಮೂಲೆಯಲ್ಲಿ ಸೇರಿಸ್ಕೊಂಡ್ ಹೊಡಿತಾಳೆ ಸರ್. ಎಷ್ಟ್ ಚೆನ್ನಾಗಿ ನಗ್ತಿರ್ರಿ, ನನ್ನ ಹೆಂಡ್ತಿ ಹೊಡಿತಾಳೆ ಅಂದ್ರೆ. ಅವ್ರ ಹೆಂಡ್ತಿರು ಹೊಡಿತಾರ, ಅದಕ್ಕೆ ಅವ್ರ ಹೆಂಡ್ತಿನೂ ಹೊಡೆದಿರ್ತಾರೆ. ಆಕ್ಚುಲಿ ನಾ ಹೇಳ್ಕೊತಾ ಇದ್ದೀನಿ, ನೀವ್ ಹೇಳ್ಕೊಳಲ್ಲ. ಅಲ್ಲಿ ಮದುವಣ್ಣನ್ಗಂತೂ ಟಾಡ್ಸ್ಕೊಂಡು ಹೊಡೆದಿರ್ತಾರೆ. ಅಣ್ಣ ಮೊದ್ಲು 90 ಹಾಕೊಂಡು ರೋಡಲ್ಲಿ ನಡ್ಕ ಹೋಯ್ತಾ ಇದ್ರೆ ನಾಯಿಗಳೆಲ್ಲ ಬೊಗಳೋಣ, ಹೆಂಡ್ತಿ ಕರೆದ್ಬಿಟ್ಟು ಮುತ್ತು ಕೊಡೋಳು. 3 ತಿಂಗಳು ನಾಯಿಗಳೆಲ್ಲ ಮುತ್ತು ಕೊಡಕ್ ಶುರು ಮಾಡ್ಬಿಟ್ಟವೆ, ಹೆಂಡ್ತಿ ಬೊಗಳಕ್ ಶುರು ಮಾಡ್ಬಿಟ್ಟಾಳ. ಲೋ ಗಂಡ ಬಂತು ನೋಡಿ ನಮ್ಮನೆ ದೊಡ್ಡ ನಾಯಿ ಇದು. ಹೆಂಡ್ತಿನ ಹುಚ್ಚ ಹಂದಿನ ಅಂತಲ್ಲ ಕರಿಬಾರ್ದು. ಯಾಕೆ? ಹೆಂಡ್ತಿ ಅಂದ್ರೆ ದೇವ್ರು, ಹೆಂಡ್ತಿ ಅಂದ್ರೆ ಅದೃಷ್ಟ, ಅಯ್ಯೋ ಹೆಂಡ್ತಿ ಅಂದ್ರೆ ದೇವತೆ. ಅಯ್ಯೋ ಅವ್ರು ನೋಡಿದ ತಕ್ಷಣ ಕೈ ಮುಗಿಬೇಕು, ಗೊತ್ತಾ? ಅದು ಆಹಾ, ಯಾಕೋ ಕಮ್ಮಿ ಮಾಡೋಣ ಇದು. ನಾನು ಎಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಫಸ್ಟ್ ಟೈಮ್. ಅಣ್ಣ ಅವಳು ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತಾರೆ, ನೀನ್ ಯಾಕೆ ಚಪ್ಪಾಳೆ ಹೊಡಿತಾ ಇದ್ದ? ಅವ್ರ ಹೆಂಡ್ತಿಗೆ, ನಿಮ್ ಹೆಂಡ್ತಿಗೆ ಮದುವೆ ಆಗಿದೆಯಣ್ಣ? ನೀನ್ ಒಬ್ಬನೇ ಈ ಪ್ರಪಂಚದಲ್ಲಿ ಚೆನ್ನಾಗಿರೋದು ಅನ್ಸುತ್ತೆ. ಯಾರು ಈ ತರ ಚಪ್ಪಾಳೆ ತಟ್ಟಿರ್ಲಿಲ್ಲ. ವೈಫ್ ಬಂದಿದಾರ? ಬಂದಿಲ್ವಾ? ಅದಕ್ಕೆ ಬಂದಿಲ್ಲ ಆದ್ರೂ ಅವ್ರಿಗೆ ಹೊಗಳ್ತಾ ಇದೆಯಲ್ಲ, ಬರೇ ನೀ ಗ್ರೇಟ್ ಬಿಡು ನೀನು. ಓ ತಾಯಿ ಭುವನೇಶ್ವರಿನಾ? ಕಾಲ್ಗೆಲ್ಲ ಬೀಳ್ತಾವ ನಮ್ಮ ಅಣ್ಣ ತೆಗೆ. ಅಣ್ಣ ಮೋಸ್ಟ್ಲಿ ನೀನು ನಿಜ ಹೇಳು, ನಾವು ಬೆಳೆಸಿಪ್ತಾ ಇದೀಯಾ ಅಂತ ಹೇಳಲಿಲ್ಲ, ಎಣ್ಣೆ ಹಾಕ ಬಂದಿದ್ಯಾ ಅಂತ ಕೇಳ. ಆರಾಮಾಗಿ ಬಂದಿದ್ಯಾ, ಬಹಳ ಖುಷಿ ಆಯ್ತದೆ. ಹೇಳು, ಏನಕ್ಕೆ ಬಂದೆ ನೀನಿಲ್ಲಿ? ಮೇಡಮ್, ಇವತ್ತು ಒಂದು ವಿಶೇಷವಾದಂತಹ ಒಂದು ದಿನ ಇದೆ. ಆ ದಿನ ಮರ್ತು ನನ್ನ ಗಂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೇನೆ. ನಾನ್ ಯಾಕೆ ಮರೀಲಿ? ಸರ್ ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜಿಸಿದ್ದಾರೆ, ಅಲ್ಲಿ ಪುಷ್ಪಾಚರಣೆ ಎಲ್ಲ ಮಾಡಿಸಿದ್ದಾರೆ, ಇಲ್ಲಿ ಸಾಧನೆ ಮಾಡಿದವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರಿದ್ದಾರೆ, ಇಲ್ಲಿ ಅದ್ಭುತವಾಗಿ ಮಾತಾಡಕ್ ಬಂದಿದ್ದೀನಿ. ಅದಲ್ಲ, ಮತ್ತೆ ನಂದು ನಿಂದು ಒಂದು ವಿಶೇಷವಾದ ದಿನ ಇದೆ, ಅದನ್ನ ಮರ್ತಿದ್ಯಾ? ಹೇಳು. ಮರ್ತಿಲ್ಲ, ಇವತ್ತು ನಂದು ವೆಲ್ಡಿಂಗ್ ಡೇ. ಸಾರಿ ಕರೆಕ್ಟ್ ಅವ್ನು ಇಂಗ್ಲಿಷ್ ಬರಲ್ಲ, ಅನ್ಎಜುಕೇಟೆಡ್ ಅವ. ಅದೇನೇಳಿ ವೆಡ್ಡಿಂಗ್, ಅದು ವೆಡ್ಡಿಂಗ್ ಡೇ. ಅಣ್ಣ ವೆಡ್ಡಿಂಗು ವೆಲ್ಡಿಂಗು ಏನು ಡಿಫ್ರೆನ್ಸ್ ಇಲ್ಲ ಅಣ್ಣ. ಅದಂಗೆ ವೆಲ್ಡಿಂಗ್ ಅಂದ್ರೆ ಏನಣ್ಣ? ಏನು? ಫಸ್ಟ್ ಬೆಂಕಿ ಎತ್ಕತ್ತದೆ, ಆಮೇಲೆ ಕಬ್ಬಣ ಅಂಟ್ಕತ್ತದೆ. ವೆಡ್ಡಿಂಗ್ ಅಂದ್ರೆ ಏನಣ್ಣ? ಫಸ್ಟ್ ಅಂಟ್ಕೊಂಡ್ಬಿಡ್ತದೆ, ಆಮೇಲೆ ಬೆಂಕಿ ಎತ್ಕೊಂಡ್ಬಿಡುತ್ತೆ, ಆರ್ಸಕ್ಕೆ ಆಗಲ್ಲ. ನೋಡ ಅವ್ರ ಮನೇಲಿ ಎಷ್ಟು ಬೆಂಕಿ ಎತ್ಕಡೆ. ಹೆಂಡತಿ ಅಂದ್ರೆ ಫೈರ್ ಅಂತ ಹೇಳ್ತಾ ಇದ್ದಾನೆ. ಮದುವೆ ಆಗ್ಬೇಕಾದ್ರೆ ನಾವು ಪುಷ್ಪ ಅಂದ್ಬಿಟ್ಟೆ ಮದುವೆ ಆಯ್ತೀವಿ ಸಾರ್. ಮದುವೆ ಆದ್ಮೇಲೆ ಗೊತ್ತಾಗದ ಅದು ಫೈರ್ ಅಂತ. ನಮ್ಮನೆ ಸುಟ್ರು ಪರವಾಗಿಲ್ಲ, ಬೇರೆಯವ್ರ ಮನೆ ಎಲ್ಲ ಸುಟ್ಟು ಬಿಡುತ್ತೆ, ಅದೇ ಬೇಜಾರು. ಓಕೆ ಮೆಚ್ಕೊಂಡೆ ನಿನ್ನ ಒಂದು ವಾದನೆನ. ದಯವಿಟ್ಟು ಈಗ ನಮ್ಮ ಕತೆ ಬಿಟ್ಬಿಡಿ. ಪಕ್ಕದ ಮನೇಲಿ ದಿನ ಜಗಳ ಆಗ್ತದೆ, ನೀವ್ ಯಾಕೆ ಒಂದ್ಸತಿ ಹೋಗ್ ಬರ್ಬಾರ್ದು? ಪಕ್ಕದ ಮನೇಲಿ ಜಗಳ ಆಗ್ತದೆ, ನಾವು ಒಂದ್ಸತಿ ಹೋಗಿದ್ ಬರ್ಬೇಕು. ಹೌದೌದು, ಒಂದ್ಸತಿ ನಾವು ಹೋಗಿದ್ದಕ್ಕೆ ಅವ್ರ ಮನೆ ಜಗಳ ಆಗ್ತಾ ಇರೋದು ಅಂತ ಹೆಂಗೆ ಹೇಳಿ? ಏನಿಲ್ಲ, ಹೋಗಿದ್ದೆ, ನನ್ನ ಹೆಂಡ್ತಿನ ಹೆಂಗಾರ ಹೊಡಿತೀನಿ, ನನ್ನ ಇಷ್ಟ ಅಂತಂದ ಬಂದ್ಬಿಟ್ಟೆ. ಇನ್ನೊಂದ್ ವಿಷಯ. ಏನು? ಮಧು ಗೊತ್ತಾ ನಿಂಗೆ? ಮಧು ಅಲ್ಲೇ ಕೂತವ್ರಲ್ಲ, ಮಧು ಅಣ್ಣ, ಅಲ್ಲೇ ಪಕ್ಕದಲ್ಲೇ ರಾಜೇಶ್ ಅಣ್ಣ. ಹೌದೌದು, ಮಧು ಇದಾರಲ್ಲ, ಅವರೇ ಸಾಮಾನ್ಯದವ್ರು ಅಂತ ಅನ್ಕೋಬೇಡ. ಅವರು ಒಂದು ಹುಡುಗಿನ ಲವ್ ಮಾಡ್ತಾ ಇದಾರೆ. ಲವ್? ಹೊಸ ಲವ್ ಹುಟ್ಟಿದೆ. ಅವ್ರ ಹೆಂಡತಿ ಇಲ್ಲೇ ಎಲ್ಲ ಬಂದು ಕೂತವ್ರೆ, ವಾಡದ ಕರ್ಕಿರ್ಕ ಹೋದರು. ಅಕ್ಕ ನಿನ್ ಗೊತ್ತಿಲ್ಲ ಅಕ್ಕ, ಒಂದ್ ಹುಡುಗಿನ ಲವ್ ಮಾಡ್ತವ್ರೆ. ಇನ್ನೊಂದು ಪಾಪ ಆ ಹುಡುಗಿ ಸರಿ ಇಲ್ಲ, ಜಗಳ ಗಂಟಿ, ಬಾಯ್ ಬಡಕಿ. ಅವ್ರಿಗೆ ಹೇಳು ಆ ಹುಡುಗಿನ ಮದುವೆ ಆಗೋದು ಬೇಡ ಅಂತ. ಇಲ್ಲ, ಅವ್ರ ಮದುವೆ ಆಗ್ಲಿ ಆ ಜಗಳ ಗಂಟಿನ. ಪಾಪ ಅವ್ರ ನಿನ್ ಫ್ರೆಂಡ್ ಕಣೋ, ಅವ್ರ ಜೀವನ ಉಳಿಸೋ. ಅವ್ರ ಜೀವನ ಹಾಳಾದ್ರೂ ಪರವಾಗಿಲ್ಲ, ಆ ಹುಡುಗಿನ ಮದುವೆ ಆಗ್ಲಿ. ಯಾಕೆ ನಿನ್ ಮದುವೆ ಆಗ್ಬೇಕಾದ್ರೆ ನೀ ಬಜಾರಿ ಮದುವೆ ಬೇಡ ಅಂತ ಹೇಳಿದ್ ನಾವ್ ಅಣ್ಣ. ನಾ ಬಜಾರಿನಾ? ನಾ ಜೋರ್ ಮಾತಾಡ್ತೀನಾ? ನಾನ್ ಬಾಯ್ ಬಡಕಿನ? ಮೊದ್ಲೇ ಸಮಾಧಾನ ಮಾಡಕ್ ಬರಲ್ಲ, ಬೂಟಲ್ಲಿ ಹೊಡೆದ್ ಬಿಡ್ತೀನಿ ನಾನು. ಅಕ್ಕ ನಾ ಜೋರಾಗಿ ಮಾತಾಡ್ತೀನಿ. ಜೆಪಿ ನಗರಕ್ಕೆ ಕೇಳಿಸ್ತೈತ್ ನಿನ್ ವಾಯ್ಸು. ಹೌದಾ? ಮೆಲ್ಲಗ್ ಮಾತಾಡ. ಕ್ಷಮಿಸಿ ಅಂದ್ರೆ ರೀ, ನಿಮ್ ಹಳೆ ಲವ್ ಸ್ಟೋರಿ ಇದೆಯಲ್ಲ ಹೇಳಿ, ನಿಮ್ ಫ್ರೆಂಡ್ಸ್ ಎಲ್ಲ ಬಂದವ್ರೆ ಪಾಪ. ನನ್ನದ್ ಬಿಡೆ, ನನ್ ಮದುವೆ ಆಗಕ್ಕಿಂತ ಮುಂಚೆ ಒಂದ್ ಹುಡುಗನ್ ಲವ್ ಮಾಡ್ತಿದ್ದಂತಲ್ಲ, ಏನಕ್ಕೆ ಬ್ರೇಕಪ್ ಆಯ್ತು? ಅಯ್ಯೋ, ಅವ್ನ್ ನನ್ನೇ ಸಿನಿಮಾ ಕರೀತಾನೆ. ಅಯ್ಯೋ, ನಾ ಬರಕ್ಕಿಲ್ಲ ಅಂದೆ, ಅದಕ್ಕೆ ಬ್ರೇಕಪ್ ಮಾಡ್ಕೊಂಡ. ಎಷ್ಟು ಒಳ್ಳೆ ಉಳ್ರಿ ನನ್ನ ಹೆಂಡತಿ, ಸಿನಿಮಾ ಕರೆದಿದ್ದಕ್ಕೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲ, ಒಂದ್ಸತಿ ನೀವು ಹೋಗಿದ್ ಬರ್ಬೇಕಿತ್ತು. ಅದೇ ಸಿನಿಮಾ ಮಧುವ್ರ ಜೊತೆ 5 ಕಿತೋ ನೋಡಿದೀನಿ. ಎಷ್ಟ್ ಸತಿ ಹೋಗಾನೆ? ಎಷ್ಟು ಮನೆ ಹಾಳು ಮಾಡ್ತೀಯಪ್ಪ ಮಧುವಣ್ಣ. ನಿಮ್ಮವ್ವ ಫೋನ್ ಮಾಡಿದ್ಲು. ನಿಮ್ಮವ್ವ ಫೋನ್ ಮಾಡಿದ್ಲ? ದಿನ ಫೋನ್ ಮಾಡಿ ಅಳ್ತಾಳೆ. ನಿಮ್ಮವ್ವನ್ಗೇನ್ ಬಂತು ದೊಡ್ಡ ರೋಗ? ನಮ್ಮವ್ವ ಓಡ್ತಾ ಇರ್ತಾಳೆ. ಏನಕ್ಕೆ
ಸೊದ್ಗಿದ್ದೋಯ್ತಾಳಂತ. ಏಯ್ ಏನಕ್ಕೆ? ನಮ್ಮ ಅವ್ವಂಗೆ ನಿಮ್ಮ ಅವ್ವನ್ಗೆ ನಿಮ್ಮ ಅವ್ವಂಗೆ ಏನು ಮಗು ಬೇಕಂತೆ. 60 ವರ್ಷ ಆಗೈತಿ, ಈಗ ಮಗು ಬೇಕು ಅಂದ್ರೆ ಏನ್ರಿ? ಹೋಗ್ ನಿಮ್ಮ ಅಪ್ಪನ್ ಕೇಳಿ ನನ್ ಕೇಳಿದ್ರೆ ಏಯ್ ಹಂಗಲ್ಲ ಕಣ, ಮತ್ತೆ ನಾನ್ ಅಮ್ಮ ಆಗಿ ನಮ್ಮ ಅವ್ವ ಅಜ್ಜಿ ಆಗ್ಬೇಕಂತ ಹೇಳ್ತಾರಲ್ಲ. ಹಂಗ ಕರೆಕ್ಟ್ ಆಗಿ ಹೇಳು. ಜನ ಎಲ್ಲ ತಪ್ಪು ತಿಳ್ಕೊಬಿಟ್ಟಿದ್ರಲ್ಲ ಸರ್. ಏನ್ ಗ್ರೌಂಡ್ ಗಿಳ್ದ ಕಲೆ 6 ಹೊಡಕ್ ಏನ್ ವಿರಾಟ್ ಕೊಹ್ಲಿನ? ನನಗೂ ಸಂಸಾರ ಅಡ್ಜಸ್ಟ್ ಆಗ್ಬೇಕಪ್ಪ. ಹಿಂಗೆ ಅಡ್ಜಸ್ಟ್ ಆಗ್ಬೇಕು ಅಂತ ಕಾಯ್ತಿರು, ನನಗೆ ವಯಸ್ಸಾಗ್ಬಿಟ್ಟಿರುತ್ತೆ. ಯಾಕೆ ಮಕ್ಳು ಅಂತ್ಯ? ಇಲ್ಲಿ ಕೂತಿರೋವೆಲ್ಲ ಯಾರ ಮಕ್ಳು? ಯಾವ ನಮ್ಮವೇ. ಹಂಗಲ್ಲ ಯಪ್ಪ, ಮಾದಪ್ಪನ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದೇ ಇಲ್ಲ ಅಂತಂದಲ್ಲಪ್ಪ. ಹಂಗಲ್ಲ ಕಣೆ, ಏನ್ ಹೊಡಿಸ್ಲೇಬೇಕು ಅಂತ ಕರ್ಕ ಬಂದಿದೆ ಹೆಂಗೆ? ನಮ್ಮವು ಅಂತಂದ್ರೆ ನಂದು ಅಂತಲ್ಲ. ಮತ್ತೆ ನೋಡೆ, ತನ್ನ ಹೊಟ್ಟೆಲ್ ಹುಟ್ಟ ಮಗುನ ನನ್ನ ಮಗು ಅನ್ಕೊಳ್ಳೋಳು ತಾಯಿ ಅಲ್ಲ ಕಣೆ. ಎಲ್ರು ಮಕ್ಳು ನನ್ನ ಮಕ್ಳು ಅನ್ಕೋತಾಳಲ್ಲ, ಅವಳು ನಿಜವಾದ ತಾಯಿ ಅಂದ್ರೆ. ಎಂತ ಡೈಲಾಕ ಹೊಡೆದ್ಬಿಟ್ಟು ಹೆಣ್ಮಕ್ಳನ್ನೆಲ್ಲ ಪಟಾಯಿಸ್ಬಿಟ್ಟ. ಹಿಂಗೆ ನಮ್ಮ ಅಪ್ಪಂಗೆ ನೀರ್ ಕೆಳದಾಗೆಲ್ಲ ಬೀರ್ ಕೊಟ್ಟು ನಮ್ಮ ಅಪ್ಪನ ಪೋಟಾಯಿಸ್ಕೊಬಿಟ್ಟ. ಆಮೇಲೆ ಇವನ್ನೇ ಮದ್ವೆ ಆಗ್ಬೇಕಾಯ್ತು ಕಣಕ್ಕ. ಅಕ್ಕ, ನಿನಗೊಂದು ವಿಷಯ ಗೊತ್ತಾ? ಏನು? ಇವನ್ಗೆ ಅನ್ಕೊಂಡ್ರೆ ಆಗಲ್ಲ, ಆದ್ರೂ ಮದ್ವೆ ಆಗೋನೆ ಕಣಕ್ಕ. ಅದ್ ಯಾಕೋ ಗೊತ್ತಿಲ್ಲ. ಯಾಕ್ರಿ ಸರ್? ಇವಳನ್ನ ಮದುವೆ ಆದ್ರೆ ಆಫರ್ ಸೂಪರ್ ಎರಡು ಸಿಗುತ್ತೆ ಅಂತ ಗೊತ್ತಾಯ್ತು ಸರ್, ಅದಕ್ಕೆ ಆದ್ರೆ ಸರ್. ಆಫರ್ ಸೂಪರ್. ಹೌದು ಅಕ್ಕ, ಫಸ್ಟ್ ಟೈಮ್ ನನ್ ಬಗ್ಗೆ ಒಳ್ಳೇದ್ ಹೇಳ್ತವನೆ, ಕಿವ್ಯಾರ ಎಲ್ಲ ಕೇಳಿಸ್ಕಳಿ. ಹೇಳ್ರಿ ಏನದು? ಮದುವೆ ಆಗೋ ಹುಡುಗಿ ಚೆನ್ನಾಗಿದ್ರೆ ಅದು ಸೂಪರ್. ದಿವ್ಯಕ್ಕ, ನಾನ್ ಚೆನ್ನಾಗಿದ್ದೀನಿ, ಅದು ಸೂಪರ್. ಅವ್ರ ತಂಗಿನೂ ಸಖತ್ತಾಗಿದ್ರೆ ಅದು ಆಫರ್. ನೀನಂತ ಲೋಪರು. ಏಯ್ ಅಕ್ಕ, ಹೆಣ್ಣು ಮಕ್ಳನ್ನ ಒಟ್ಟ ಉಡ್ಸ್ಬಾರ್ದು ಕಣಕ್ಕ. ಎಲ್ಲದ್ರಲ್ಲೂ ಸ್ಟ್ರಾಂಗ್ ಕಣಕ್ಕ ಹೆಣ್ಮಕ್ಳು. ನಿಂಗಿನ್ನೂ ಗೊತ್ತಿಲ್ಲ, ಇವಗ್ ಗೊತ್ತಿಲ್ಲ ಅಷ್ಟೇ. ಹೆಣ್ಣು ಮಕ್ಳು SSLC ತಕೊಳ್ರಿ, PUC ತಕೊಳ್ರಿ, ಫಸ್ಟ್ ಫೋಟೋ ಬರದೆ ಹೆಣ್ಣು ಮಕ್ಳುದು. ಇವರೇ ನಂಬರ್ 1, 99.9 ಎಲ್ಲ ತೆಗ್ದವ್ರೆ ಅಂತ. ಅದು ಹೆಣ್ಮಕ್ಳು ತಾಕತ್ತು ಅಂದ್ರೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಯಾವತ್ತಿದ್ರು ಓದೋದ್ರಲ್ಲಿ ಮೇಲುಗೈ ಅಂತ. ಎಲ್ಲಿ ಮೇಲುಗೈಗಳು ಒಂಚೂರು ತೋರಿಸಿ. ತೆಗ್ದಿದ್ದೀರಲ್ಲ 99.9 ಹೆಣ್ಮಕ್ಳೆಲ್ಲ, ಪ್ಲೀಸ್ ಕೈ ಎತ್ತಿಮ್ಮ. ಅಣ್ಣ, ಎಲ್ರು ಆ ಕೈಗಳು ನೋಡ್ಕೋತಾರೆ. ಇನ್ನೆರಡೇ ವರ್ಷ ಎಲ್ಲೆಲ್ಲಿ ಪಾತ್ರೆ ತೊಳಿತಾ ಇರ್ತಾರ, ಎಲ್ಲೆಲ್ಲಿ ಬಟ್ಟೆ ಹೋಗಿತಾ ಇರ್ತಾರ. ಏಯ್, ನಾವು ಪಾತ್ರೆ ತಿಕ್ಕಕ್ಕೂ ಸೈ, ಕೈ ಇಟ್ಕೊಂಡು ಓದಕ್ಕೂ ಸೈ. ಅಣ್ಣ, ಇವಳು ಹಿಂಗೆ ನಾನ್ ಮೇಲುಗೈ ಅಂದ್ಲು. ನಮ್ಮ ಮನೆ ಕರ್ಕೊಂಡ್ಬಂದು ನಿಮ್ಮ ಪಾತ್ರೆ ತೊಳಿತಾ ಇಲ್ವಾ? ಇಲ್ಲ, ಹೆಣ್ಮಕ್ಳದ್ ಎಲ್ಲದ್ರಲ್ಲೂ ಮೇಲುಗೈ. ಹೆಣ್ಣು ಮಕ್ಳು ಫಸ್ಟ್ ಕ್ಲಾಸ್ ಬರೋದಕ್ಕೆ ಕಾರಣನೇ ನಮ್ಮಪ್ಪ. ನಿಮ್ಮಪ್ಪ? ಹೌದು. ಏಯ್, ನಾವು ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊ ಓದೋದು ಕಣಪ್ಪ. ನಿಮ್ಮಪ್ಪ ಏನ್ ಮಾಡಿದ? ನಾನ್ ಓದ್ಬೇಕಾದ್ರೆ ಆ ಪಕ್ಕದ ಮನೆ ಸರೋಜನ್ ನೋಡ್ಲೆ ಎಷ್ಟು ಚೆನ್ನಾಗಿ ಓದ್ತಾಳೆ, ಆ ಪಕ್ಕದ ಮನೆ ಸರೋಜನ್ ನೋಡ್ಲೆ ಎಷ್ಟು ಚೆನ್ನಾಗಿ ಓದ್ತಾಳೆ ಅಂತಂದ. ನಾ ಸರೋಜನ್ ನೋಡ್ತಾ ಕೂತ್ಕೊಂಡೆ, ಅವಳು ಓದ್ ಪಾಸ್ ಆದ್ಲು, ನಾ ಫೇಲ್ ಆಗ್ಬಿಟ್ಟೆ. ಅಷ್ಟೇ. ಯಾರ ತಪ್ಪು? ಅಷ್ಟೇ. ಈ ಗಂಡು ಮಕ್ಳು ಅದಕ್ಕೆ ಕಾಲೇಜ್ಗೆ ಹೋಗೋದು. ಅವರು SSLC ಹೆಂಗೋ ಕಣ್ಮುಚ್ಕೊಂಡು ಪಾಸ್ ಆಗ್ಬಿಡ್ತವೆ. ಯಾಕೆಂದ್ರೆ ಕಾಲೇಜಲ್ಲಿರೋ ಫಿಗರ್ ನೋಡಬಹುದಲ್ಲ, ಅದಕ್ಕೆ. ಏನ್ ಓದಕ್ಕಲ್ಲ ತಲೆ. ನೀ ಅಂದದ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡ. ಹೆಣ್ಣು ಅಂತಂದ್ರೇನೆ ಅಂದ ಅಲ್ವಾ ಸರ್? ಹೆಣ್ಣು ಅಂತಂದ್ರೇನೆ ಸೌಂದರ್ಯ. ಹೆಣ್ಣು ಅಂತಂದ್ರೇನೆ ಅದು ಇದು ಅಂತ ದೇವರೇ ಸುತ್ತಮುರುವಾಗಿ ಹುಟ್ಟಿಸ್ಬಿಟ್ಟವನೆ. ಹೌದು. ಆದ್ರೂ ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಯ್ತೀರಿ? ಬ್ಯೂಟಿ ಪಾರ್ಲರ್ಗೆ ಹೋಯ್ತೀರಿ, ಕಣ್ಣು ಬರೆಸ್ಕತ್ತೀರಿ, ಉಪ್ಪು ಬರೆಸ್ಕತ್ತೀರಿ, ಮುಖ ತೊಳಿಸ್ಕತ್ತೀರಿ, ಸರಿ. ಫಿಲ್ಟರ್ ಹಾಕ್ಬಿಟ್ಟು ಯಾಕೆ ಫೋಟೋ ತಗತ್ತೀರಿ? ಆ ಬ್ರಹ್ಮನ್ ಮೇಲೂ ನಂಬಿಕೆ ಇಲ್ಲ, ಆ ಫೋನ್ ಮೇಲೂ ನಂಬಿಕೆ ಇಲ್ಲ, ಇನ್ ಯಾರ ಮೇಲೆ ನಂಬಿಕೆ ಅಂತ ನೀವು? ಮೇಕಪ್ ಬಗ್ಗೆ ಎಲ್ಲ ಮಾತಾಡಬೇಡ. ಗವರ್ಮೆಂಟ್ ಅವ್ರು ಹೊಸ ರೂಲ್ಸ್ ಮಾಡೋರು. ನಮ್ಮ ಅಪ್ಪನ ಹೆಂಗ್ ನೋಡ್ಕೊಂಡಿದ್ದ ಗೊತ್ತಾ? ಹೆಂಗೆ? ನಮ್ಮ ಅಪ್ಪ ನನ್ನ ಗಿಣಿ ಸಾಕ್ತಂಗ್ ಸಾಕಿದ್ದ. ಇದೊಂದು ಮಾತು ನಿಮ್ ಮಾವದಿರೆಲ್ಲ ನೆನಪಾಗ್ತಾರ. ಒಂದೇ ಒಂದ್ ಮಾತು, ನಿಮ್ಮ ಹಳೆ ಮಾವದಿರೆಲ್ಲರೂ ಸರ್, ಈ ಮಾವದಿರು ಇದಾರಲ್ಲ, ದೊಡ್ಡ ಡೌನ್ ಅನ್ ಮಕ್ಳು ಸರ್. ಯಾಕೋ? ಈ ಪ್ರಪಂಚದಲ್ಲಿ ಅವ್ರ ತರ ಡೌನ್ ಅನ್ ಮಕ್ಳು ಯಾರು ಇಲ್ಲ. ಮದುವೆ ಮನೆಯಲ್ಲೇ ಶುರು ಮಾಡ್ಕೊಂಡಿದ್ದೆ ನಮ್ಮ ಮಾವ. ಅಳಿ ಅಂದ್ರೆ ನನ್ ಮಗಳನ್ನ ರಾಣಿ ಸಾಕಂಗ್ ಸಾಕಿದೀನಿ ಅಂತ. ಹೌದು. ನಮ್ಮನೇಲಿ ನಮ್ಮ ನಂದಿ ಸಾಕಂಗ್ ಸಾಕಿರ್ತಾರ, ನಮ್ಮನ್ನು ಹುಲಿ ಸಾಕಂಗೆ ಸಾಕಿರ್ತಾರೆ. ಇವಳು ಮದುವೆ ಆಗ್ಬಿಟ್ಟೆ ನಾನು ಹಂದಿ ಆಗಿತ್ತು ಆಕ್ಚುಲಿ. ನೋಡ್ದೆ ಕನಕ ಏನ್ ಚೆನ್ನಾಗ್ ಸಾಕಿದ್ದ ಅಂತ. ಇವ ನನ್ನನ್ನ ನೋಡಕ್ಕೆ, ಬರೀ ನೋಡಕ್ಕೆ, ಇನ್ನ ಮದ್ವೆ ಒಪ್ಪಂದ ಏನಿಲ್ಲ ಅಕ್ಕ, ಬರೀ ನೋಡಕ್ಕೆ. ಇವ್ರ ಕಡೆಯವರು ಇವನು ಭಯ ಅಂತ ಎಷ್ಟ್ ಜನ ಬಂದಿದ್ರು ಗೊತ್ತಾ? ಕಾರಲ್ಲಿ, ಬಸ್ಸಲ್ಲಿ, ಲಾರಿಲಿ, ಫ್ಲೈಟ್ ಅಲ್ಲಿ ಎಲ್ಲ ಬಂದಿದ್ರು ಕನಕ, 100 ಜನ. ಅದೇ ನಾನು ಇವ್ರ ಮನೆಗೆ ಕಾಲಿಟ್ಟು ಹೋಗ್ಬೇಕಾದ್ರೆ ಸಿಂಗಲ್ ಆಗಿ ಹೋಗಿದ್ದೀನಿ ಕಣಕ. ಅದು ಹೆಣ್ಮಕ್ಳು ತಾಕತ್ತು ಅಂದ್ರೆ. ಸಿಂಗಲ್ ಆಗೇನೋ ಬಂದ್ಲು, ಬತ್ತಿದಂಗೆ ನಮ್ಮ ಅಪ್ಪ ಅಮ್ಮನ್ ತಕೊಂಡೋಗ್ರು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು. ನಾವ್ ಕುಡಿಯೋದ್ ಬಿಡು ಅಂತೀವಿ, ಬಿಡಾಕಿಲ್ಲ. ಎಣ್ಣೆ ಹೊಡಿಯೋದ್ ಬಿಡು ಅಂತೀವಿ, ಬಿಡಾಕಿಲ್ಲ. ಅಪ್ಪ ಅಮ್ಮನ್ ಬಿಡು ಅಂತೀವಂತೆ, ಬಿಟ್ಟು ಬಿಡ್ತಾರಂತೆ. ಎಂತ ಡೌನ ಮಕ್ಳು. ಎಣ್ಣೆ ಬಿಡು ಅನ್ನೋದ್ನ ಹಾಲಲ್ಲಿ ಹೇಳ್ತಾಳೆ, ಸಿಗರೇಟ್ ಬಿಡು ಅನ್ನೋದ್ನ ಗೇಟ್ ಹತ್ರ ಹೇಳ್ತಾಳೆ. ಅಪ್ಪ ಅಮ್ಮನ್ ಬಿಡು ಅನ್ನೋದ್ನ ಯಾಕೆ ಬೆಡ್ರೂಮ್ ಅಲ್ಲಿ ಹೇಳ್ತೀರಾ? ಆ ರಾತ್ರಿ ಇದೆಯಲ್ಲ, ರಾತ್ರಿ ಅದೇ ನಮ್ಮ ಈ ಪ್ರಪಂಚನ ಸಾಯಿಸ್ತಾ ಇರೋದು.
ಏಯ್ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಹೆಣ್ಣು ಹಂಗೆ ಹೆಣ್ಣು ಹಿಂಗೆ ಅಂತ ನಾನು ಒಪ್ಕೋತೀನಿ ಕಣೆ. ಮಾತಾಡ್ತಿದ್ರು ನಮ್ಮಮ್ಮ ಒಂದ್ ಮಾತಾಡ್ತಾರೆ, 9 ತಿಂಗಳು ನಿನ್ನ ಕಷ್ಟಪಟ್ಟು ಸಾಕ್ತೆ. ಹೌದು, ಅಲ್ಲ ನಂಗೊಂದು ಡೌಟು, ಕಷ್ಟಪಟ್ಟಿರೋದ್ ನಾನಾ ನಮ್ಮಮ್ಮನ ಗೊತ್ತಾಯ್ತಾ ಅಲ್ಲ? ನಿಮ್ಮಮ್ಮ ಕಣಪ್ಪ. 9 ತಿಂಗಳು ಹಿಂಗೆ ಕೂತಿದ್ದೀನಿ, ಆ? ಅಲ್ಲೊಂದ್ ನೀರಿಲ್ಲ, ಅಲ್ಲೊಂದ್ ಕರೆಂಟ್ ಇಲ್ಲ, ಮಾತಾಡೋಣ ಅಂದ್ರೆ ಫ್ರೆಂಡ್ಸು ಇಲ್ಲ. ಹಂಗಂತ ಕೇಳಿದಕ್ಕೆ ನಮ್ಮಮ್ಮ ಬೂಟಲ್ಲಿ ಹೊಡೆದ್ಬಿಟ್ಲು, ಇಟ್ಕೊಂಡಿದ್ದು ಹೊಟ್ಟೆಲಿ 2nd ಫ್ಲೋರ್ ಬಿಲ್ಡಿಂಗ್ ಅಲ್ಲ ಅಂತ. ಕರೆಕ್ಟ್ ಆಗಿ ಹೇಳೋರೆ. ಹಾ, ಅಲ್ಲ ನೀನು ನಮ್ಮ ಇಬ್ಬರ ಸಂಬಂಧಕ್ಕೆ ಇಷ್ಟು ಮರ್ಯಾದೆ ತೆಗಿತಿದ್ಯಲ್ಲ ಜನಗಳ ಮುಂದೆ, ಹಾ. ಅವರೆಲ್ಲ ಬಂದು ಅಕ್ಷತೆ ಕಾಳು ಹಾಕ್ಬಿಟ್ಟು ಆಶೀರ್ವಾದ ಮಾಡಿ ಹೋಗಿದ್ದಾರೆ, ಅದಕ್ಕಾದ್ರೂ ಬೆಲೆ ಕೊಡಪ್ಪ. ಈ ಅಕ್ಷತೆ ಕಾಳಾಕದ್ ನೋಡಿದ್ದೀರಾ ಮದುವೆ ಮನೇಲಿ? ಎಲ್ರು ಹಿಂಗ್ ತಗೊಂಡ್ ಹಿಂಗ್ ಆಗ್ತಾ ಇರ್ತಾರಲ್ಲ, ಎಲ್ರಿಗೂ ನೆನಪಾಗ್ತಾ ಇರುತ್ತೆ. ಅದೇನಂತ ಹೇಳು? ನೀನು ಒಳ್ಳೇದಾಗ್ಲಿ, ನಂತರ ನೀನು ಚೆನ್ನಾಗಿರಪ್ಪ ಅಂತ. ಹಂಗಲ್ಲ, ನಾನ್ ಸತ್ತಿದ್ದೀನಿ ನೀನು ಸಾಯಿ ನನ್ ಮಗನೇ, ನಾನ್ ಸತ್ತಿದ್ದೀನಿ ನೀನು ಸಾಯಿ ನನ್ ಮಗನೇ ನಂಗಿತ್ತು. ಈ ತಾಳಿ ಕಟ್ಟದ್ ಮಾತ್ರ ನೆನಪನೇ ಮಾಡ್ಬೇಡ ನೀನು. ಯಾಕೆ? ಅರ್ಧ ಗಂಟೆ ತಾಳಿ ಹಿಡ್ಕೊಂಡ್ ನಾಯಿ ಕೂತಂಗ್ ಕೂತಿದ್ದೀನಿ, ಈಗ ಬರ್ತಾಳೆ ಬರ್ತಾಳೆ ಅಂತ. 1.5 kg ಮೇಕಪ್ ಹಾಕೊಂಡ್ ಟಿಂಕಣ್ ಹಾಕೊಂಡ್ ನಲ್ಕೊಂಡ್ ಬಂದವಳೆ. ಇರು ಎಷ್ಟೊತ್ ಕಾದೆ ಅಂದ್ರೆ? ಅರ್ಧ ಗಂಟೆ. ಪುರೋಹಿತರು ಹೇಳಿದ್ ಒಂದು ಮಾತ್ರನೂ ಹೇಳಿಲ್ಲ ಈ ನನ್ ಮಗ. ನಂದೇ ಫ್ರೆಂಡ್ಸ್ ಕಣಕ 4 ಜನ ಮುಂದೆ ಕೂತಿದ್ರು ಹೆಣ್ಮಕ್ಳು, ಅವ್ರಿಗೆ ಕಾಳಾಗ್ತಿದ್ದ ನನ್ನ ಮಗ. ಅವ್ರಿಗಿನ್ ಚೆನ್ನಾಗ್ ಕಾಣ್ಬೇಕಲ್ಲ, ಅದಕ್ಕೆ ಅರ್ಧ ಗಂಟೆ ಲೇಟ್ ಆಗಿ ಬಂದೆ ಕಣಪ್ಪ. ಮೇಕಪ್ ಹಾಕೊಂಡೇ ಬರ್ಬೇಕು, ಇಲ್ಲಾಂದ್ರೆ ನಿನ್ ಮುಖ ಎಲ್ಲಿ ನೋಡಕ್ ನೀವು ಗಂಡು ಮಕ್ಳು ಹೆಣ್ಣು ಮಕ್ಳನ್ನ ಇಷ್ಟು ಗೋಳೈಕೊಂತೀರಲ್ಲ. ಹೆಣ್ಣು ಮನೆ ಬೆಳಗೋ ದೀಪ ಕಣೋ. ಏನ? ಹೆಣ್ಣು ಮನೆ ಬೆಳಗೋ ದೀಪ ಅಂದೆ. ಅಣ್ಣ ಇದೊಂಚೂರು ಆಫ್ ಮಾಡು ಹೇಳ್ತೀನಿ. ಆಫ್ ಮಾಡೋಣ. ಬೆಳಗ್ಗೆ ಬೆಳಗು. ಹೆಣ್ಣು ಯಪ್ಪ, ಆಫ್ ಮಾಡಿ ಹೇಳ್ತೀನಿ. ಬೆಳಗು, ಇಡೀ ಸ್ಟೇಜ್ ಬೆಳಗ್ಬೇಕು ಇವತ್ತು. ಅಯ್ಯೋ ಏನ್ ಬೆಳಗ್ತಾವಳೆ? ಆನ್ ಮಾಡೋಣ. ಹೆಣ್ಣು ಮನೆ ಬೆಳಗ್ಗೆ ದೀಪ ಆಗಿದ್ರೆ ಈ ಲೈಟ್ ಹಾಕ್ಬೇಕಿತ್ತು, ನಿನ್ನೆ ತಗದ್ ನ್ಯಾತ್ ಹಾಕ್ಬೋದಿತ್ತಲ್ಲ. ಬೆಳಗ್ತಾನೆ ಅಕ್ಕ, ನಾನು ಹೇಳಿದ್ ನಮ್ಮನೆ ಬೆಳಗ್ತೀನಿ ಅಂತ, ಬೀದಿ ದೀಪ ಎಲ್ಲ ಬೆಳಗ್ತೀನಿ ಅಂತ ಹೇಳೋದ್ನ ನಾನು. ಹೆಣ್ಣು ಮನೆ ಬೆಳಗ್ಗೆ ದೀಪ ಆದ್ರೆ ಗಂಡು ಆ ದೀಪಕ್ಕೆ ಬತ್ತಿ ಕಣವ. ಆ ಬತ್ತಿನೇ ಇಲ್ದೆ ಏನ್ ಬೆಳಗ್ತಿರೋ ತಂದೆ. ಇಷ್ಟೆಲ್ಲ ಗೋಳಿಕತಾ ಇದೆಯಲ್ಲ, ಇವತ್ತು ನಂದು ತಿಥಿ ಡೇ, ಹೋಗು ಪಾಯಸ ಮಾಡು. ವೆಡ್ಡಿಂಗ್ ಡೇನ ತಿಥಿ ಡೇ ಅಂತ್ಯಾ? ಪಾಯಸ ಜೊತೆ ವಡೆನೂ ಮಾಡ್ತೀನಿ. ವಡೆ ಪಾಯಸ ಮಾಡ್ತಾ ಇದೀಯಾ? ಹೌದು. ಹಂಗಾದ್ರೆ ನಿಮ್ಮ ಅಪ್ಪ ಅಮ್ಮನ್ನು ಬರಕ್ ಕೇಳ್ಬಿಡು. ಯಾಕೆ? ವಡೆ ಪಾಯಸ ತಿನ್ನಕ್ ಕಾಗೆಗಳು ಬೇಕಲ್ಲ. ಬಾ, ನಿನಗ್ ಮಾಡ್ತೀನಿ. ಬಂದು ಬಿಟ್ಟಳು. ಚೆನ್ನಾಗಿ ನಡ್ಕೋಯ್ತಾಳೆ ನನ್ನ ಹೆಂಡತಿ. ನಮ್ಮ ಮನೆ ಜಗಳ ಅಂದ್ರೆ ಚೆನ್ನಾಗಿ ನಗ್ತಿರಲ್ಲ ಎಲ್ಲರೂ. ಆಕ್ಚುಲಿ ಇಲ್ಲಿ ಗಂಡು ಮೇಲು ಹೆಣ್ಣು ಮೇಲು ಅಂತ ಏನು ಇಲ್ಲ. ಆಕ್ಚುಲಿ ನಾವು ಈ ತರ ಸ್ಟೇಜ್ ಬಂದಾಗ ಗಂಡ ಹೆಂಡತಿದ ಒಂದು ಕಾನ್ಸೆಪ್ಟ್ ದಾಗ ಬಂದು ಮಾತಾಡ್ತಾನೆ ಇರ್ತೀವಿ. ಈ ಜೀವನ ಬಂಡಿ ಸಾಕ್ಬೇಕು ಅಂತಂದ್ರೆ ಹೆಣ್ಣು ಗಂಡು ಅನ್ನೋ 2 ಎತ್ತುನು ಸರಿ ಸಮಾನವಾಗಿ ನಡ್ಕೊಂಡು ಹೋಗ್ಬೇಕು. ಅದರಲ್ಲಿ ಒಂದು ಹಾದಿ ತಪ್ಪಿದ್ರು ಜೀವನ ಬಂಡಿ ಬಿದ್ದೋಗ್ಬಿಡುತ್ತೆ, ಎಲ್ಲ ಹಾಳಾಗ್ಬಿಡುತ್ತೆ. ಯಾವಾಗ್ಲೂ ಜಗಳ ಆಡ್ತಾರೆ, ಟಾಮಂಜರಿ ತರ ನಗ್ನಗ್ತಾ ಖುಷಿಯಾಗಿ ಹ್ಯಾಪಿಯಾಗಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬರಬೇಕು.